ಇಂಡಿಯಾದಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಬ್ಯಾಟ್ರಿಗಳನ್ನ ರಿಮೂವ್ ಮಾಡ್ಕೋಬೋದು. ಅಂದರೆ ನಿಮಗೆ ಸಪೋಸ್ ಕೆಲವರಿಗೆ ಏನು ಟೆನ್ಷನ್ ಅಂತಂದರೆ ಫಸ್ಟ್ ಫ್ಲೋರಲ್ಲಿ ಮನೆ ಇರುತ್ತೆ, ಸೊ ನಾನು ಹೆಂಗೆ ಚಾರ್ಜ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ಸ್ ಇರುತ್ತೆ. ಅಂಥವ್ರಿಗೆ ಏನಪ್ಪ ಅಂತಂದರೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಬ್ಯಾಟ್ರಿನ ರಿಮೂವ್ ಮಾಡಿಕೊಂಡು ನೋಡಿದ್ದೀರಾ, ಈ ಥರ ಡ್ಯುಯಲ್ ಬ್ಯಾಟ್ರಿ ಜಸ್ಟ್ ಈ ಥರ ಮಾಮೂಲಿ ಮೊಬೈಲ್ ಬ್ಯಾಟ್ರಿನ ತೆಗಿತಾರಲ್ಲ ಅದೇ ಥರ ಸಿಂಪಲಾಗಿ ತೆಗೆಯೋದು. ಯಾವುದೇ ರೀತಿ ಡಿಸ್ಕನೆಕ್ಟ್ ಮಾಡಬೇಕು, ಚಾರ್ಜಿಂಗ್ ಇದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಈ ಥರ ನಿಮ್ಗೇನು ಬ್ಯಾಟ್ರಿ ಇದೆಯೋ ಇದನ್ನು ನೀವು ಆರಾಮಾಗಿ ಮನೆಗೆ ಕ್ಯಾರಿ ಮಾಡ್ಕೋಬೋದು. ಸೊ ಒಂದು ಕೈಯಲ್ಲೇ ಹ್ಯಾಂಡಲ್ ಮಾಡ್ಬೋದು ನೋಡಿ. ಸೊ ಈ ಥರ ನೀವು ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಎಲ್ಲೇ ಇರಲಿ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಸೊ ಅದು ಇದರಲ್ಲಿ ಒಂದು ಪ್ಲಸ್ ಮೇಜರು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೊತ್ತಿರ್ಬೋದು, ಹೀರೋ ಕಂಪನಿಯಲ್ಲಿ ಹೊಸದಾಗಿ ಒಂದೆರಡು ಮಾಡೆಲ್ ಬಂದಿದೆ. ಹೀರೋ ಏನು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತು, ವಿಡಾ ಏನಿತ್ತು ಅದರಲ್ಲಿ ಹೊಸದಾಗಿ ಬಂದಿದೆ. ಏನೆಲ್ಲ ಚೇಂಜಸ್ ಆಗಿದೆ, ಮತ್ತು ಗಾಡಿಯ ಡಿಸೈನ್ ಆಗ್ಬೋದು, ಮತ್ತು ಗಾಡಿಯಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಆಗ್ಬೋದು, ಮತ್ತು ಬ್ಯಾಟ್ರಿ ರೇಂಜ್ ಆಗ್ಬೋದು, ಏನೆಲ್ಲ ಚೇಂಜಸ್ ಆಗಿದೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಂತೋಗೋಣ ಬನ್ನಿ. ಇವಾಗ ನಾವು ನೋಡ್ತಾ ಇದೀವಲ್ಲ, ಸೊ ಇದೇ ಹೊಸ ಗಾಡಿಗಳು. ಆ್ಯಕ್ಚುಲಿ ಮುಂಚೆ ಏನು ನೋಡ್ತಾ ಇದ್ರು, ಸೊ ಅದು ಕಂಪ್ಲೀಟ್ಲಿ ಡಿಸೈನ್ ಚೇಂಜ್ ಆಗಿದೆ. ನೀವೇನು ನೋಡ್ತಾ ಇದ್ರು, ಸೊ ಫ್ರಂಟ್ ಲುಕ್ ಆಗ್ಬೋದು, ನೀವು ಫ್ರಂಟಲ್ಲಿ ಲುಕ್ ನೋಡಿ. ಸೊ ಮುಂಚೆ ಇದ್ದಂಥ ವಿಡಿಯೋಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಟೋಟಲಿ ಲುಕ್ನೇ ಚೇಂಜ್ ಮಾಡಿದ್ದಾರೆ. ಸೊ ಮತ್ತು ಅದ್ರ ಜೊತೆಗೆ ಏನೆಲ್ಲ ಬ್ಯಾಟ್ರಿ ಚೇಂಜಸ್ ಆಗಿದೆ, ಎಷ್ಟು ರೇಂಜ್ ಬರುತ್ತೆ, ಮತ್ತು ಏನೆಲ್ಲ ಇದೆ ಅಂತ ನೋಡೋದಾದರೆ, ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಎರಡು ಮಾಡೆಲ್ಸ್ ಇದೆ. ಒಂದು ವಿಡಾ ಗೋ ಅಂತ, ವಿಡಾ VX2 ಗೋ ಅಂತ ಒಂದು ಮಾಡೆಲು, ಮತ್ತು ಇನ್ನೊಂದು ವಿಡಾ VX2 ಪ್ಲಸ್ ಅಂತ. ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಒಂದು ಸಿಂಗಲ್ ಬ್ಯಾಟ್ರಿ ಮತ್ತು ಇನ್ನೊಂದು ಡಬಲ್ ಬ್ಯಾಟ್ರಿ. ಸೊ ಹಾಗಾದರೆ ಇದರಲ್ಲಿ ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿರುತ್ತೆ ಅಂದರೆ 2.2 ಕಿಲೋವ್ಯಾಟ್ ಬ್ಯಾಟ್ರಿ ಇರುತ್ತೆ, ಅಂದರೆ ಸಿಂಗಲ್ ಬ್ಯಾಟ್ರಿ. ಈಗ ನೋಡ್ಬೋದು ನೀವು, ಸೊ ನೋಡ್ತಾ ಇರಲ್ಲ, ಸಿಂಗಲ್ ಬ್ಯಾಟ್ರಿ ಮತ್ತು ರಿಮೂವಬಲ್ ಬ್ಯಾಟ್ರಿ. ಇದನ್ನು ಬೇರೆ ಕಡೆ ರಿಮೂವ್ ಮಾಡ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೋಬೋದು. ಸೊ ರಿಮೂವಬಲ್ ಬ್ಯಾಟ್ರಿನಲ್ಲಿ ಏನೆಲ್ಲ ಪ್ಲಸ್ ಇರುತ್ತೆ ಅಂತ ನೋಡೋದಾದರೆ, ಸೊ ನೀವು ಗಾಡಿನ ಫಸ್ಟ್ ಫ್ಲೋರಲ್ಲಿ ಇರ್ತೀರಾ, ನೀವು ಸಪೋಸ್ ಗಾಡಿ ಪರ್ಚೇಸ್ ಮಾಡ್ತೀರಾ, ಫಸ್ಟ್ ಫ್ಲೋರಲ್ಲಿ ಇರ್ತೀರಾ, ಅಂಥ ಟೈಮಲ್ಲಿ ಈ ಬ್ಯಾಟ್ರಿನ ತೊಗೊಂಡೋಗಿ ಮೇಲ್ಗಡೆ ಚಾರ್ಜ್ ಮಾಡ್ಕೊಬಂದು ಮತ್ತೆ ಈ ಗಾಡಿನೊಳಗಡೆ ಇನ್ಸರ್ಟ್ ಮಾಡ್ಬೋದು. ಸೊ ಅದು ಈ ರಿಮೂವಬಲ್ ಬ್ಯಾಟ್ರಿಯ ಪ್ಲಸ್ಸು. ಮತ್ತು ಇನ್ನೊಂದೇನೆಂದರೆ, ಇದರ ರೇಂಜ್ ಬಂದು ನಿಮಗೆ IDC ರೇಂಜ್ ಬಂದು 92 ಕಿಲೋಮೀಟ್ರು IDC ರೇಂಜು, ಅಂದರೆ ಕಂಪನಿ ರೇಂಜು. ಬಟ್ ನಿಮಗೆ ಪ್ರಾಕ್ಟಿಕಲ್ಲಿ ಆಲ್ಮೋಸ್ಟ್ ಎಕೋ ಮಾಡಲ್ಲಿ ನಿಮಗೆ ಓಡಿಸಿದ್ರೆ 65 ಕಿಲೋಮೀಟ್ರ್ ಓಡಿಸ್ಬೋದು. ಇನ್ನೊಂದು 65 ಅಂದರೆ ಎಕೋ ಮೋಡಲ್ಲಿ ಮಾತ್ರ. ಸೊ ಮತ್ತು ಇನ್ನೊಂದು ಮೋಡ್ ಇದೆ, ರೈಡ್ ಮೋಡು. ಸೊ ಇದರಲ್ಲಿ ಎರಡು ಮೋಡ್ಸ್ ಇದೆ, ಒಂದು ಎಕೋ ಮೋಡು ಮತ್ತು ರೈಡ್ ಮೋಡು, 2 ಮೋಡ್ಸ್ ಇದೆ. ಸೊ ಈಗ ನೀವು ಇಲ್ಲಿ ಮೋಡ್ನ ಚೇಂಜ್ ಮಾಡ್ಕೋಬೋದು ಬೇಕಂದರೆ, ಇಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿಕೊಂಡ್ರೆ ಇಲ್ಲಿ ಪಾರ್ಕ್ ಮೋಡ್ಗೆ ಅಂದರೆ ಈ ಪಾರ್ಕ್ ಮೋಡ್ ಹಾಕೋಬೇಕಾಗುತ್ತೆ. ಇದು ಮೋಡ್ಸು ಚೇಂಜ್ ಮಾಡೋವಂಥದ್ದು. ಇದೇನು ಮೋಡ್ ಅಂತ ಇದೆಯೋ ಇದನ್ನು ಚೇಂಜ್ ಮಾಡಿಕೊಂಡ್ರೆ ಮೋಡ್ನ ಚೇಂಜ್ ಆಗುತ್ತೆ. ಮತ್ತು ಇಲ್ಲಿ ಜಾಯ್ಸ್ಟಿಕ್ ಥರ ವರ್ಕ್ ಆಗುತ್ತೆ ನೋಡಿ, ಲೆಫ್ಟ್ ಇಂಡಿಕೇಟರು, ರೈಟ್ ಇಂಡಿಕೇಟರ್ಸು, ಮತ್ತು ಐ ಬೀಮು, ಲೋ ಬೀಮು, ಮತ್ತು ಹಾರ್ನು. ಸೊ ಇದನ್ನು ಡಿಸ್ಪ್ಲೇನ ಆನ್ ಮಾಡಿದ್ರೆ ಈಗ ನೀವು ನೋಡ್ತಾ ಇರಲ್ಲ, ಸೊ ಇದು TFT ಡಿಸ್ಪ್ಲೇ. ಸೊ TFT ಡಿಸ್ಪ್ಲೇನ ಮಾಡಿದರೆ ನೀವು ಇದರಲ್ಲಿ ಏನೆಲ್ಲ ಸಿಗುತ್ತೆ ಅಂದರೆ, ನಿಮಗೆ ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಆಗಿದೆ ನಿಮಗೆ ಪರ್ಸೆಂಟೇಜ್ ಇದು ಸಿಗುತ್ತೆ, ಮತ್ತು ಎಷ್ಟು % ಬ್ಯಾಟ್ರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಈಗ ಯಾವ ಮೋಡಲ್ಲಿದೆ, ಎಕೋ ಮೋಡಲ್ಲಿದೆ. ಸೊ ಮೋಡ್ನ ಚೇಂಜ್ ಮಾಡಬೇಕು. ಓಕೆ. ಇವಾಗ ನೋಡಿ, ಫಸ್ಟು ಪಾರ್ಕ್ ಮೋಡಿಂದ ರೈಡ್ ಮೋಡ್ಗೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ಫಸ್ಟು ಎಕೋ ಮೋಡಲ್ಲಿರುತ್ತೆ. ಸೊ ನಿಮಗೆ ಎಕೋ ಮೋಡಲ್ಲಿ ಓಡೋದಾದರೆ ಇನ್ನು ಎಷ್ಟು ಕಿಲೋಮೀಟ್ರ್ ಓಡಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅನ್ನೋದು ರೇಂಜ್ನ ತೋರಿಸ್ತದೆ. ಇನ್ನು 29 ಕಿಲೋಮೀಟ್ರ್ ಓಡ್ಬೋದು, ಅಂದರೆ ಇನ್ನು ಮಿಕ್ಕಿದ್ದು ಅಷ್ಟು ಓಡಿಸ್ಬೋದು ಇಷ್ಟು % ಬ್ಯಾಟ್ರಿನಲ್ಲಿ ಇದ್ದ. ಸಪೋಸ್ ನೀವು ರೈಡ್ ಮೋಡ್ಗೆ ಹೋದರೆ, ಸೊ ರೈಡ್ ಮೋಡಲ್ಲಿದ್ದರೆ ಎಷ್ಟು ಕಿಲೋಮೀಟ್ರು, 41 ಕಿಲೋಮೀಟ್ರ್ ಓಡಿಸ್ಬೋದು ಅಂತಿದೆ ಸಿಗುತ್ತೆ ಡಿಸ್ಪ್ಲೇ. ಇದರಲ್ಲಿ ಏನೆಲ್ಲ ನೋಡ್ಬೋದಪ್ಪ ಅಂತ ಅಂದರೆ, ನಿಮಗೆ ಪರ್ಸೆಂಟೇಜು ಎಷ್ಟು ಕಿಲೋಮೀಟ್ರು, ಎಷ್ಟು ಬ್ಯಾಟ್ರಿ ಚಾರ್ಜ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಬಿಟ್ಟರೆ ನಿಮಗೆ ಇಷ್ಟು ಬ್ಯಾಟ್ರಿನಲ್ಲಿ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದು ಎಕೋದಲ್ಲಿ ಅದು ಗೊತ್ತಾಗುತ್ತೆ. ಇನ್ನು ಸ್ಪೀಡು ಎಷ್ಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅದು ಎಲ್ಲ ಗೊತ್ತಾಗುತ್ತೆ. ಸೊ ಬೇಸಿಕ್ ಏನು ಇನ್ಫಾರ್ಮೇಷನ್ ಬೇಕೋ ಆ ಇನ್ಫಾರ್ಮೇಷನ್ ನಿಮಗೆ ಡಿಸ್ಪ್ಲೇನಲ್ಲಿ ಸಿಗುತ್ತೆ. ಇನ್ನು ಈ ಗಾಡಿಯ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನಾವು ನೋಡೋದಾದರೆ, ಈ ಗಾಡಿ ಬೂಟ್ ಸ್ಪೇಸ್ ನೀವು ನೋಡೋದಾದ್ರೆ ನೋಡಿ, ಸಫಿಷಿಯೆಂಟಾಗೆ ಒಂದು ಫುಲ್ ಹೆಲ್ಮೆಟ್ನ ಇಡ್ಬೋದು, ಅಥವಾ ಒಂದು ಹೆಲ್ಮೆಟ್ನ ಇಟ್ಟು ಸ್ವಲ್ಪ ಸ್ಪೇಸ್ ಉಳ್ಕೊಳ್ಳುತ್ತೆ. ಒಂದು ಚಾರ್ಜರ್ನ ಕ್ಯಾರಿ ಮಾಡ್ಬೋದು. ಸೊ ಇದು ಬಂದು ನಿಮಗೆ ಚಾರ್ಜರು. ಸೊ ಸಿಂಪಲ್ ಚಾರ್ಜರು. ಆಲ್ಮೋಸ್ಟ್ ನಿಮಗೆ ಕೆಲವೊಂದು ಗಾಡಿಗಳು ನೋಡ್ಬೋದು ತುಂಬ ಹೆವಿ ಇರುತ್ತೆ, ಚಾರ್ಜರ್ನ ಮೌಂಟ್ ಮಾಡಬೇಕಾಗತ್ತೆ, ಆ ಥರ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ ಸೊ ಕ್ಯಾರಿಯಬಲ್ ಚಾರ್ಜರು, ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರಲ್ಲ, ಇದು ಚಾರ್ಜಿಂಗ್ ಪೋರ್ಟು. ಸೊ ಇದೇನು ನೋಡ್ತಾ ಇದ್ದಾರೆ ನಿಮಗೆ, ಇದು ಚಾರ್ಜಿಂಗ್ ಪೋರ್ಟು. ಸೊ ಈಗೇನು ನೋಡಿದ್ರು, ಇದು VX2 ಗೋ ಅಂದರೆ ಸಿಂಗಲ್ ಬ್ಯಾಟ್ರಿದು. ಸೊ ಇದೇ ಥರ, ಸೊ ಲುಕ್ಕಲ್ಲಿ ಏನೂ ಚೇಂಜಸ್ ಇಲ್ಲ, ಸೇಮ್ ಲುಕ್ಕು ನಿಮಗೆ ಡಬಲ್ ಬ್ಯಾಟ್ರಿ ಬರುತ್ತೆ. ಸೊ ಇದು VX2 ಪ್ಲಸ್ ಅಂತ. ಈ ಗಾಡಿಗೆ
ನಿಮಗೆ ಏನಂದರೆ ಡಿಫ್ರೆನ್ಸ್ ಏನಪ್ಪ ಅಂದರೆ ರೇಂಜ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ರೇಂಜು ನಿಮಗೆ ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅಂದರೆ ಇದರಲ್ಲಿ ಬಳಸಿರ್ತಕ್ಕಂಥ ಬ್ಯಾಟ್ರಿ ಬಂದು 3.3 ಕಿಲೋವ್ಯಾಟ್ಸ್. ಸೊ ನೀವು ಅದರಲ್ಲಿ ನೋಡಿದ್ರೆ ಅದು 2.2 ಕಿಲೋವ್ಯಾಟ್ಸು, ಇದರಲ್ಲಿ 3.4 ಕಿಲೋವ್ಯಾಟ್ ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ, ಯಾಕೆಂದರೆ ಡಿಸ್ಪ್ಲೇ ಆಗ್ಬೋದು, ಡಿಸ್ಪ್ಲೇ ಸೈಜ್ ಆಗ್ಬೋದು. ಸೊ ಡಿಸ್ಪ್ಲೇನಲ್ಲಿ ಅಂತ ಮೇಜರ್ ಡಿಫ್ರೆನ್ಸ್ ಇರೋದಿಲ್ಲ. ಇದರಲ್ಲೂ ನಿಮಗೆ ಎಷ್ಟು ರೇಂಜ್ ಕಿಲೋಮೀಟರ್ ಎಷ್ಟು ರೇಂಜ್ ಹೋಗುತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಬ್ಯಾಟ್ರಿ ಇದೆ ತೋರಿಸುತ್ತೆ, ಮತ್ತು ಯಾವ ಮೋಡಲ್ ಹೋಗ್ತಾ ಇದ್ದಾರೆ ತೋರಿಸುತ್ತೆ. ಮತ್ತು ಇನ್ನೊಂದು ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಅಂತ ಹೇಳೋದಾದರೆ ಇದರಲ್ಲಿ 2 ಮೋಡ್ಸ್ ಇದೆ, ಇದರಲ್ಲಿ 3 ಮೋಡ್ ಇದೆ. ಒಂದು ಎಕೋ ಮೋಡು, ರೈಡ್ ಮೋಡು, ಮತ್ತು ಇನ್ನೊಂದು ಏನಪ್ಪ ಅಂದರೆ ಸ್ಪೋರ್ಟ್ಸ್ ಮೋಡು. ಸ್ಪೋರ್ಟ್ಸ್ ಮೋಡ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ತುಂಬ ಸ್ಪೀಡಲ್ಲಿ ಹೋಗಬೇಕು ಮತ್ತು ಜಾಸ್ತಿ ಡಬಲ್ ವೆಯ್ಟ್ ಹಾಕೊಂಡು ಅಪ್ಪಲ್ಲಿ ಬೇಕು ಅಂದರೆ ಎಕ್ಸ್ಟ್ರಾ ಪಿಕಪ್ ಬೇಕು ಅಂದರೆ ಸ್ಪೋರ್ಟ್ಸ್ ಮೋಡ್ನ ಹಾಕೋಬೇಕಾಗುತ್ತೆ. ನಿಮಗೆ ಇಲ್ಲಿ ನೋಡಿ ಮೊಬೈಲ್ನ ಇಟ್ಕೊಂಡು ಇಲ್ಲಿ ಚಾರ್ಜ್ ಹಾಕೋಬೋದು. ಸೊ ಇದು ಎರಡರಲ್ಲೂ ಇದೆ. USB ಪೋರ್ಟ್ ಸಿಗುತ್ತೆ ನಿಮಗೆ, USB ಪೋರ್ಟಲ್ಲಿ ಮೊಬೈಲ್ ಇಟ್ಕೊಂಡು ಚಾರ್ಜ್ ಹಾಕೋಬೋದು. ಇನ್ನು ಮೇಜರ್ ಇದರಲ್ಲಿ ಏನಂದರೆ ಕೀ ಇಟ್ಕೊಂಡೇ ಓಡಿಸ್ಬೇಕು. ಕೆಲವೊಂದು ಗಾಡಿ ಬರುತ್ತೆ ನಿಮಗೆ ವಿತೌಟ್ ಕೀ, ಅಂದರೆ ಕೀ ಇಲ್ಲದೇ ಗಾಡಿ ಓಡಿಸ್ಬೋದು. ಬಟ್ ಇದರಲ್ಲಿ ನೀವು ಕೀ ಇಟ್ಕೊಂಡೇ ಗಾಡಿ ಓಡಿಸ್ಬೇಕು. ಕೀ ಇಲ್ಲದೇ ಗಾಡಿ ಓಡಿಸೋಕ್ಕಾಗೋದಿಲ್ಲ, ಅಂದರೆ ಕೀಲೆಸ್ ಎಂಟ್ರಿ ಇಲ್ಲ, ಸೆನ್ಸರ್ ಆ ಥರದ್ದೆಲ್ಲ ಯಾವುದೂ ಇರೋದಿಲ್ಲ, ಸೆನ್ಸರ್ ಕೀ ಯಾವುದೂ ಇಲ್ಲ. ಇನ್ನು ಮಿಕ್ಕಿದ ಬೇಸಿಕ್ ಫೀಚರ್ಸ್ ಎಲ್ಲ ಇದೆ. ಇನ್ನು ಡಿಕ್ಕಿ ಸ್ಪೇಸು ಇದರಲ್ಲಿ ಏನು ಸ್ವಲ್ಪ ಕಡಿಮೆ ಬರುತ್ತೆ, ನೋಡೋಣ ಎಷ್ಟಿದೆ ಅಂತ. ಸೊ ಇದರಲ್ಲಿ ನಿಮಗೆ ಆ ಗಾಡಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಏನು VX2 ಗೋ ಏನಿದೆ ಅದು ಕಂಪೇರ್ ಮಾಡಿದ್ರೆ ಡಿಕ್ಕಿ ಸ್ಪೇಸ್ ಸ್ವಲ್ಪ ಕಡಿಮೆ ಇದೆ. ಯಾಕೆ ಕಡಿಮೆ ಇದೆ ಅಂದರೆ ಇದು ಡಬಲ್ ಬ್ಯಾಟ್ರಿ, ಅದು ಸಿಂಗಲ್ ಬ್ಯಾಟ್ರಿ, ಸೊ ಹಾಗಾಗಿ ಕಡಿಮೆ ಇದೆ. ಸೊ ನಿಮಗೆ ಬ್ಯಾಟ್ರಿ ಇದರೊಳಗಡೆ ಮೌಂಟ್ ಆಗಿರುತ್ತೆ, ಇದರೊಳಗಡೆ ಇಟ್ಟಿರ್ತಾರೆ. ಇನ್ನೊಂದು ಇದರಲ್ಲಿ ಇದು ಅಷ್ಟೇ 2 ರಿಮೂವಬಲ್ ಬ್ಯಾಟ್ರಿಗಳು. ಸೊ 2 ಬ್ಯಾಟ್ರಿ ನೀವು ಹೊರಗಡೆ ತೊಗೊಂಡು ಚಾರ್ಜ್ ಮಾಡ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬ್ಯಾಟ್ರಿಗಳನ್ನು ರಿಮೂವ್ ಮಾಡ್ಕೋಬೋದು. ಅಂದರೆ ನಿಮಗೆ ಸಪೋಸ್ ಕೆಲವರಿಗೆ ಏನು ಟೆನ್ಷನ್ ಅಂತಂದರೆ ಫಸ್ಟ್ ಫ್ಲೋರಲ್ಲಿ ಮನೆ ಇರುತ್ತೆ, ಸೊ ನಾನು ಹೆಂಗೆ ಚಾರ್ಜ್ ಮಾಡ್ಕೊಳ್ಳೋದು ಅನ್ನೋದು ಡೌಟ್ಸ್ ಇರುತ್ತೆ. ಅಂಥವ್ರಿಗೆ ಏನಪ್ಪ ಅಂತಂದರೆ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಬ್ಯಾಟ್ರಿನ ರಿಮೂವ್ ಮಾಡಿಕೊಂಡು ನೋಡಿದ್ದೀರಾ, ಈ ಥರ ಡ್ಯುಯಲ್ ಬ್ಯಾಟ್ರಿ, ಜಸ್ಟ್ ಈ ಥರ ಮಾಮೂಲಿ ಮೊಬೈಲ್ ಬ್ಯಾಟ್ರಿನ ತೆಗಿತಾರಲ್ಲ ಅದೇ ಥರ ಸಿಂಪಲ್ಲಾಗಿ ತೆಗೆಯೋದು. ಯಾವುದೇ ರೀತಿ ಡಿಸ್ಕನೆಕ್ಟ್ ಮಾಡಬೇಕು, ಚಾರ್ಜಿಂಗ್ ಇದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಈ ಥರ ನಿಮಗೇನು ಬ್ಯಾಟ್ರಿ ಇದೆಯೋ ಇದನ್ನು ನೀವು ಆರಾಮಾಗಿ ಮನೆಗೆ ಕ್ಯಾರಿ ಮಾಡ್ಕೋಬೋದು. ಸೊ ಒಂದು ಕೈಯಲ್ಲಿ ಹ್ಯಾಂಡಲ್ ಮಾಡ್ಬೋದು ನೋಡಿ. ಸೊ ಈ ಥರ ನೀವು ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ ಎಲ್ಲೇ ಇರಲಿ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು. ಸೊ ಅದು ಇದರಲ್ಲಿ ಒಂದು ಪ್ಲಸ್ ಮೇಜರು. ಓಕೆ, ಸೊ ಇದು 2 ಬ್ಯಾಟ್ರಿ ಸೇರಿ ನಿಮಗೆ 3.4 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಇನ್ನು ನೀವು ಫ್ರಂಟ್ ನೋಡ್ತಾ ಇದ್ರಲ್ಲ, ಸೊ ಫ್ರಂಟ್ ನೋಡೋದಾದರೆ ನಿಮಗೆ ಡ್ಯುಯಲ್ ಸ್ಯಾಕ್ ಸಸ್ಪೆನ್ಷನು, ಅಂದರೆ ಡ್ಯುಯಲ್ ಸ್ಯಾಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ. ಸೊ ಅದ್ರ ಜೊತೆಗೆ ವಿತ್ ಡಿಸ್ಕ್ ಬ್ರೇಕ್ ಇದೆ. ಸೊ ನಿಮಗೆ ಬ್ರೇಕ್ ವೈಸು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಯಾಕೆಂದರೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ನಿಮ್ಮ ಗಾಡಿ ಫುಲ್ ಎಷ್ಟೇ ಸ್ಪೀಡಲ್ಲಿ ಹೋಗ್ತಾಯಿದ್ರು ಕಂಟ್ರೋಲ್ ಸಿಗುತ್ತೆ. ವಿತ್ ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಇದೆ. ಮತ್ತು 12 ಇಂಚಸ್ ವೀಲ್ ಸೈಜು, ಟ್ಯೂಬ್ಲೆಸ್ ಟೈರು. ಸೊ MRF ಟೈರ್ನ ಹಾಕಿದ್ದಾರೆ. ಸೊ ಇನ್ನು ಬ್ಯಾಕ್ ಸೈಡಿಗೆ ಬಂದರೆ ನಿಮಗೇನು ಬ್ಯಾಕ್ ಸೈಡ್ ಏನಪ್ಪ ಅಂತಂದರೆ ನಿಮಗೆ ನೋಡ್ಬೋದು ಇಲ್ಲಿ ಮೋಟ್ರು ಇರುತ್ತೆ, PMSM ಮೋಟರು ವಿತ್ ಗೇರ್ ಡ್ರೈವು. ಸೊ PMSM ಮೋಟರು ಸೈಡ್ ಮೌಂಟ್ ಆಗಿರುತ್ತೆ. ನಿಮಗೆ ಇದರಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಅವೈಲೇಬಲ್ ಇರೋದಿಲ್ಲ. ಸೊ ಇನ್ನು ನಿಮಗೆ ಮಾಮೂಲಿ ರೈಡರ್ಗೆ ಫುಟ್ ರೆಸ್ಟು ಇಲ್ಲೇ ಇರುತ್ತೆ. ಸೊ ರೈಡರ್ ಫುಟ್ ರೆಸ್ಟು ಮತ್ತು ಪಿಲಿಯನ್ ರೈಡರ್ ಹಿಂದ್ಗಡೆ ಯಾರು ಕೂತಿರ್ತಾರೋ ಅಂಥವ್ರಿಗೆ ಫುಟ್ ರೆಸ್ಟು, ಸಿಂಗಲ್ ಫುಟ್ ರೆಸ್ಟ್ ಇದೆ. ಮತ್ತು ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಬೇಕು ಅಂದರೆ ಅದು ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೋಬೇಕಾಗತ್ತೆ. ಸೊ ಗಾಡಿನಲ್ಲಿ ಬರೋದಿಲ್ಲ. ಇನ್ನು ರೇಂಜ್ ಬಂದು ನಿಮಗೆ IDC ರೇಂಜು, ಅಂದರೆ ನಿಮಗೆ ಕಂಪನಿ ಸರ್ಟಿಫೈಡ್ ರೇಂಜ್ ಬಂದು 142 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಬಟ್ ನಿಮಗೆ ಪ್ರಾಕ್ಟಿಕಲಿ ಅಂದರೆ ನೀವು ಮಾಮೂಲಿ ಜನ ಓಡಿಸೋದು ಎಷ್ಟು ರೇಂಜ್ ಬರುತ್ತೆ ಅಂದರೆ 100 ಕಿಲೋಮೀಟ್ರ್ ಬರುತ್ತೆ, ಅಂದರೆ ಎಕೋ ಮಾಡಲ್ ಮಾತ್ರ. ಸೊ ಎಕೋ ಮಾಡಲ್ ಓಡಿಸಿದ್ರೆ 100 ಕಿಲೋಮೀಟ್ರು ಈ ಗಾಡಿನ ಪ್ರಾಕ್ಟಿಕಲ್ ಓಡಿಸ್ಬೋದು. ಒಂದು 5 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ, ಬಿಕಾಸ್ ಆಫ್ ರೈಡಿಂಗ್ ಕಂಫರ್ಟ್. ಅಂದರೆ ಒಬ್ಬೊಬ್ಬರು ಓಡಿಸೋ ರೀತಿ ಮೇಲೆ ಒಂದು 5 ಕಿಲೋಮೀಟ್ರ್ ವೇರಿ ಆಗೇ ಆಗುತ್ತೆ. ಸೊ ನಿಮಗೆ ಗಾಡಿ ಕಂಫರ್ಟ್ನೆಸ್ಸು, ಅಂದರೆ ಗಾಡಿ ಮೇಲೆ ಕೂತ್ಕೊಂಡ್ರೆ ಹೇಗೆ ಕಂಫರ್ಟ್ ಇದೆ ಅಂತ ನೀವು ನೋಡೋದಾದರೆ, ಸೊ ತುಂಬ ಹೈಟ್ ಇದೆ ಅಂತ ಏನಿಲ್ಲ, ಅಥವಾ ತುಂಬ ಶಾರ್ಟ್ ಇದೆ, ಸ್ವಲ್ಪ ಹೈಟೇ ಇದೆ ಗಾಡಿ. ನೋಡಿ ನಾನು ಕೂತಿದ್ದೀನಲ್ಲ, ಸ್ವಲ್ಪ ಹೈಟ್ ಇದೆ ಎಸ್ಪೆಷಲಿ. ಅದ್ರ ಜೊತೆಗೆ ನಿಮಗೇನು ಲೆಗ್ ರೂಮ್ ಸ್ಪೇಸು, ಸೊ ನಿಮಗೆ ಲೆಗ್ ರೂಮ್ ಸ್ಪೇಸು ನೋಡಿ, ಇದು 25 ಲೀಟರ್ಸ್ದು ಒಂದು ಕ್ಯಾನ್ ಇಡುವಷ್ಟು 25 ಲೀಟರ್ಸ್ ಲೆಗ್ ರೂಮ್ ಸ್ಪೇಸ್ ಇದೆ. 25 ಲೀಟರ್ ಕ್ಯಾನ್ ಹಿಡಿಬೋದು. ನಿಮಗೆ ಇದರಲ್ಲಿ ಚಾರ್ಜರ್ ವಿಚಾರಕ್ಕೆ ಬಂದರೆ ನಿಮಗೆ 3 ಥರದ್ದು ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ಫಾಸ್ಟ್ ಚಾರ್ಜಿಂಗ್ ಪೋರ್ಟು, ಅಂದರೆ ಫಾಸ್ಟ್ ಚಾರ್ಜಿಂಗ್ ಅಂತ ಮನೇಲೂ ಮಾಡ್ಬೋದು, ಮತ್ತು ಫಾಸ್ಟ್ ಚಾರ್ಜಿಂಗಲ್ಲಿ ಮಾಡೋದಾದರೆ ಸೊ ಇಲ್ಲಿ ಫಾಸ್ಟ್ ಚಾರ್ಜಿಂಗಲ್ಲಿ ಮಾಡಬೇಕಾಗುತ್ತೆ. ಆವಾಗಲೇ ಏನು ತೋರಿಸ್ನು ಇಲ್ಲಿ ಡಿಕ್ಕಿನಲ್ಲಿ ಇದೆಯಲ್ಲ, ಇದು ಡೈರೆಕ್ಟ್ ಚಾರ್ಜ್ ಮಾಡೋವಂಥದ್ದು. ಡೈರೆಕ್ಟ್ ಇಲ್ಲಿ ಚಾರ್ಜ್ ಮಾಡ್ಕೋಬೋದು. ಡೈರೆಕ್ಟ್ ಬ್ಯಾಟ್ರಿ, 2 ಬ್ಯಾಟ್ರಿಗಳು ಡೈರೆಕ್ಟ್ ಚಾರ್ಜ್ ಆಗುತ್ತೆ. ಸೊ ಇದು ಎರಡನೇ ಚಾರ್ಜಿಂಗ್ ಪೋರ್ಟು. ಇನ್ನೊಂದೇನೆಂದರೆ ಈ ಬ್ಯಾಟ್ರಿನ ಎತ್ಕೊಂಡೋಗಿ ಮನೆಯಲ್ಲಿ ಎಲ್ಲೇ ಇದ್ರೂ ನೀವು ಮನೇಲಿ ಚಾರ್ಜ್ ಮಾಡ್ಕೋಬೋದು. ಸೊ ಈ ರೀತಿಯೂ ಚಾರ್ಜ್ ಮಾಡ್ಕೋಬೋದು. ಟೋಟಲಿ ನಿಮಗೆ 3 ಥರದ ಚಾರ್ಜಿಂಗ್ ಪೋರ್ಟ್ಸ್ ಇದೆ, ಅಂದರೆ 3 ಥರ ಚಾರ್ಜ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನಂತಂದರೆ, ಸೊ ಫೈನಲ್ ಆಗಿ ಗಾಡಿ ಬಗ್ಗೆ ತಿಳ್ಕೊಂಡ್ವಿ. ಗಾಡಿ ತಿಳ್ಕೊಂಡಾದ್ಮೇಲೆ ಮೋಟ್ರು ಆಗ್ಬೋದು, ಬ್ಯಾಟ್ರಿ ಆಗ್ಬೋದು, ಎಷ್ಟು ವರ್ಷ ವಾರಂಟಿ ಬರುತ್ತೆ, ಯಾಕೆಂದರೆ ವಾರಂಟಿನೇ ತುಂಬ ಮುಖ್ಯ. ಸುಮ್ಮನೆ ಗಾಡಿ ತೊಗೊಂಡೋಗಿ ಮನೇಲಿ ಇಟ್ಕೊಳ್ಳೋದಲ್ಲ, ಎಷ್ಟು ವರ್ಷ ವಾರಂಟಿ ಕೊಡ್ತಾರೆ ಅಂತ ನೋಡೋದಾದ್ರೆ ಬ್ಯಾಟ್ರಿ ಮತ್ತು ಮೋಟರು 2 ಸೇರಿ ನಿಮಗೆ 3 ವರ್ಷ ವಾರಂಟಿ ಕೊಡ್ತಾರೆ, ಅಥವಾ 30,000 ಕಿಲೋಮೀಟ್ರ್ ವಾರಂಟಿ ಕೊಡ್ತಾರಂತೆ. ಎಕ್ಸ್ಟೆಂಡ್ ವಾರಂಟಿ ಬೇಕು ಅಂದರೆ ಇದೆ, ಬಟ್ ಅದಕ್ಕೇನೋ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಸೊ ಅದನ್ನು ಅವ್ರನ್ನ ಹತ್ರ ಕೇಳಿ ತಿಳ್ಕೊಬೇಕಾಗುತ್ತೆ. ಇನ್ನು ಗಾಡಿ
ಪ್ರೈಸ್ ಬಂದಾಗ ನಿಮಗೇನು ಇದು ಸಿಂಗಲ್ ಬ್ಯಾಟ್ರಿ ಇದೆಯೋ ಇದರ ಪ್ರೈಸ್ ಬಂದು ನಿಮಗೆ 94,000 rupees ಆಗುತ್ತೆ. ಸೊ ಇದು ಬಂದು ನಿಮಗೆ 1,09,000 rupees ಆಗುತ್ತೆ. ಅಂದರೆ ಏನು ಡ್ಯೂಯಲ್ ಬ್ಯಾಟ್ರಿ ಇದೆಯೋ 100 ಕಿಲೋಮೀಟರ್ ರೇಂಜ್ ಹೋಗುವಂಥದ್ದು ಇನ್ನು 1,09,000 ಕಿಲೋಮೀಟರ್ ಆಗುತ್ತೆ. ಇನ್ನು ನಿಮಗೆ ಓವರಾಲ್ ಗಾಡಿ ನೋಡಿದ್ರಲ್ಲ, ಸೊ ಈ ಗಾಡಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಮಾಡಬೇಕಾದ್ರೆ ಇಷ್ಟ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆ ಇಷ್ಟ ಆಯಿತು ಅಂತಂದರೆ ನಿಮಗೆ ಪೀಣ್ಯದಲ್ಲಿ ಒಂದು ಶೋರೂಮ್ ಇದೆ. ಅಂದರೆ ಪೀಣ್ಯ ಮೆಟ್ರೋ ಸ್ಟೇಷನ್ ಏನು ಬರುತ್ತೋ ಅದರ ಆಪೋಸಿಟು ನಿಮಗೆ ಇರೋ ಶೋರೂಮ್ ಇದೆ. ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ವಿಸಿಟ್ ಮಾಡಿ ನಿಮಗೆ ಗಾಡಿ ಇಷ್ಟ ಆಯಿತು ಅಂತ ಅಂದರೆ ಅಥವಾ ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮಗೆಲ್ಲ ಕಂಫರ್ಟ್ ಅಂತ ಆಯಿತು ಅಂದರೆ ಈ ಗಾಡಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.